ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ನಾನು ಮನೆ ಕಟ್ಟೋದಕ್ಕೆ ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಥವಾ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ಹಾಗೆ ಮನೆ ಕಟ್ಟಲು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ, ಅಂದರೆ ಓನರ್ ಆಗಿಬಿಟ್ಟು ನೀವು ಯಾವ್ಯಾವ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾಗತ್ತೆ, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ವಸ್ತುಗಳ ಬಗ್ಗೆ ಮಾಹಿತಿ ತಿಳ್ಕೊಬೇಕಾಗತ್ತೆ, ಅದೆಲ್ಲದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ. ಮನೆ ಕಟ್ಟೋದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಜಾಗ, ಸೈಟ್. ಅಂದರೆ ನಿಮ್ಗೆ ಯಾವ ಏರಿಯಾದಲ್ಲಿ ಸೈಟ್ ಬೇಕು, ಆ ಸೈಟಿಂದು ಮೆಜರ್ಮೆಂಟ್, ಅಂದರೆ ನಿಮಗೆ 60-40 ಬೇಕಾ, 50-80 ಬೇಕಾ, ಅದನ್ನು ಫಸ್ಟು ಡಿಸೈಡ್ ಮಾಡಬೇಕು. ಅದಾದಮೇಲೆ ನಿಮ್ಗೆ ಸೈಟ್ ಸಿಕ್ತು ಅಂದರೆ ಸೈಟ್ ತೊಗೊಂಡ್ರೆ ಅನ್ಕೋರಿ, ಸೈಟ್ ತೊಗೊಂಡ್ಮೇಲೆ ಅದರದ್ದು ವಾಸ್ತು ಕರೆಕ್ಟಾಗಿದೆನಾ, ಅದೆಲ್ಲ ವಾಸ್ತು ಪ್ರಕಾರ ಇದೆನಾ, ಅಥವಾ 5 ಮೂಲೆ ಬರುತ್ತಾ, 3 ಮೂಲೆ ಬರುತ್ತಾ, ಆ ಥರ ಎಲ್ಲ ನೋಡ್ತಾರೆ. ಸೊ ಅದನ್ನೆಲ್ಲ ನೋಡಿ ನೀವೆಲ್ಲ ಸೈಟ್ ಅದು ತೊಗೊಳೋಕ್ಕೂ ಮುಂಚೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಅದನ್ನೆಲ್ಲ ನೋಡಿಕೊಂಡು ಎಲ್ಲರಿಗೂ ಓಕೆ ಆಗಿದೆ, ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಿದೆ ಅಂತಂದಮೇಲೆ ನೀವು ಮುಂದಿನ ಪ್ರೊಸೀಜರ್ನ ಸೈಟ್ ಎಲ್ಲ ತೊಗೊಂಡಾದಮೇಲೆ ಇಂಪಾರ್ಟೆಂಟ್ ಅಂತಂದರೆ ಪೇಪರ್ ವರ್ಕಲ್ಲಿ ಆ ಸೈಟಿಗೆ ಸಂಬಂಧಪಟ್ಟ ಎಲ್ಲ ಪೇಪರ್ಸ್ದು ಕರೆಕ್ಟಾಗಿದೆನಾ, ಅದಕ್ಕೆಲ್ಲ ಕರೆಕ್ಟಾಗಿ ಟ್ಯಾಕ್ಸ್ ಪೇ ಮಾಡಿದಾರಾ ಅಥವಾ ಏನಾದರೂ ಉಳಿದಿದೆನಾ, ಅದು ಲೀಗಲ್ ಆಗಿದೆನೋ ಇಲ್ವೋ, ಏನಾದರೂ ಮತ್ತೆ ಕೇಸಸ್ ನಡೆದಿದೆನಾ, ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಇದನ್ನೆಲ್ಲನೂ ಮಾಡೋದಕ್ಕೆ ಯಾವುದಾದ್ರೂ ಒಳ್ಳೆ ಲಾಯರ್ನ ಹಿಡಿದು ಅವರಿಗೆ ಪೇಪರ್ಸ್ನೆಲ್ಲ ತೋರಿಸಿ ಅವರು ಓಕೆ ಇದೆಲ್ಲ ಲೀಗಲಿ ಇದೆ, ಎಲ್ಲ ಕರೆಕ್ಟಾಗಿ ಪೇ ಮಾಡಿದ್ದಾರೆ, ಎಲ್ಲ ನೀವು ಮುಂದುವರಿಬೋದು ಅಂತ ಹೇಳಿದ ಮೇಲೆ ನೀವು ಮುಂದಿಂದು ಪೇಪರ್ ವರ್ಕ್ ಎಲ್ಲ ಆದಮೇಲೆ ಸೇಲ್ ಡೀಡ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವ ಜಾಗನ ಯಾರು ತೊಗೋತಿದ್ದಾರೆ, CTS ನಂಬರ್ ಏನಿದೆ, ಎಷ್ಟು ರೇಟಿಗೆ ತೊಗೋತಾ ಇದ್ದಾರೆ ಅನ್ನೋದೆಲ್ಲ ಡೀಟೇಲ್ಸ್ ಇರುತ್ತೆ. ಪೇಪರ್ ವರ್ಕ್ ಜೊತೆನೇ ನೀವು ನಿಮ್ಮ ಮನೆಯದು ಪ್ಲ್ಯಾನಿಂಗ್ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಪೇಪರ್ ವರ್ಕು ಹೇಳೋಷ್ಟು ಸುಲಭ ಅಲ್ಲ, ಅದು ಆಗೋದ್ರೆ ಬೇಗ 1 ತಿಂಗಳಲ್ಲೇ ಆಗೋಗುತ್ತೆ, ಇಲ್ಲ ಅಂತಂದರೆ 6 ತಿಂಗಳವರೆಗೂ ಟೈಮ್ ತೊಗೊಳುತ್ತೆ. ಅದು ನಮ್ದು ಹಾಗೆ ಆಗಿದ್ದು, ನಮ್ಮದು ಪೇಪರ್ ವರ್ಕೇ 6 ಮಂತ್ಸ್ ಟೈಮ್ ತೊಗೊಂತು. ಸೊ ಮೀನ್ ವೈಲ್ ನೀವು ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡ್ಬಿಟ್ರೆ ಲೇಟ್ ಆಗೋಗುತ್ತೆ. ಸೊ ಆ ಪೇಪರ್ ವರ್ಕಿನ ಜೊತೆನೇ ನೀವು ಯಾವ ಇಂಜಿನಿಯರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ನೀವು ಆರ್ಕಿಟೆಕ್ಟಿಗೆ ಕೊಡ್ತೀರಾ ಮನೆ ಕಟ್ಟಲಿಕ್ಕೆ, ಅಥವಾ ಮಟೀರಿಯಲ್ಸ್ ಎಲ್ಲ ನೀವೇ ತೊಗೊಂಬಂದು ನೀವೇ ಮಾಡ್ತೀರಾ, ಅದನ್ನೆಲ್ಲ ಡಿಸೈಡ್ ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕೂ ಮುಂಚೆ ಒಂದು ಪ್ಲ್ಯಾನಿಂಗ್ ಅಂತ ಬೇಕು ಮನೆಯದು. ಅಂದರೆ ನೀವು ಯಾವ ಥರ ಮನೆ ಕಟ್ತಾರೆ, ನಿಮಗೆ ಒಂದೇ ಸಿಂಗಲ್ ಫ್ಲೋರ್ ಬೇಕಾ, ಅಥವಾ ಡುಪ್ಲೆಕ್ಸ್ ಬೇಕಾ, ಅಥವಾ ಕೆಳಗಡೆ ಬಾಡಿಗೆ ಕೊಟ್ಟು ಮೇಲೆ ನೀವಿರೋ ಥರ ಬೇಕಾ, ಯಾವ ಥರ ಅಂತಂದು ನಿಮ್ಮದು ಒಂದು ಪ್ಲ್ಯಾನ್ ಮಾಡಿಕೊಂಡು ಯಾರಾದರೂ ಒಬ್ಬರು ಇಂಜಿನಿಯರ್ನ ಹಿಡ್ಕೊಂಡು ಅದರದ್ದು ಬ್ಲೂ ಪ್ರಿಂಟ್ನ ನೀವು ರೆಡಿ ಮಾಡಿಸ್ಕೊಬೇಕಾಗತ್ತೆ. ಸೇಲ್ ಡೀಡ್ ಆದಮೇಲೆ ನೀವು ನಿಮ್ಮ ಸೈಟ್ನ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕೆ ನೀವು ಯಾರ ಕಡೆಯಿಂದ ಸೈಟ್ ತೊಗೋತಿದ್ದೀರೋ ಅವರು ಮತ್ತು ನೀವು, ಆಮೇಲೆ ಶ್ಯೂರಿಟಿ ಹಾಕಲಿಕ್ಕೆ ಇಬ್ಬರನ್ನ ಕರ್ಕೊಂಡು ಹೋಗಬೇಕಾಗತ್ತೆ. ಅವೆಲ್ಲ ಪೇಪರ್ಸ್ ಮೇಲೆ ನೀವು ಯಾರ ಕಡೆಯಿಂದ ತೊಗೊತಿದ್ದೀರೋ ಅವರಿಬ್ಬರು ಸೈನ್ ಮಾಡಿ, ಮತ್ತು ಶ್ಯೂರಿಟಿಗಿಂದ ಕರ್ಕೊಂಡು ಹೋಗಿರ್ತೀರಲ್ಲ ಅವ್ರ ಕಡೆಯಿಂದನೂ ಸೈನ್ ಹಾಕಿಸಿ ನೀವು ಸಬ್ ರಿಜಿಸ್ಟರ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದು ಸಬ್ಮಿಟ್ ಮಾಡಿ ಆದಮೇಲೆ ಅವರು ಅವತ್ತೇ ಆ ಪೇಪರ್ಸ್ನ ಮೂವ್ ಮಾಡಿದರೆ ಆವತ್ತಿನ ಡೇಟಿಂದ 21 to 30 days ಬೇಕಾಗುತ್ತೆ ಅವೆಲ್ಲ ಪೇಪರ್ಸು ನಿಮ್ಮ ಕಡೆ ಬರಲಿಕ್ಕೆ. ಅಂದರೆ ನಿಮ್ಮ ಹೆಸರಿಗಾಗಿ ರೆಡಿಯಾಗಿ ಬರಲಿಕ್ಕೆ 21 days ಟೈಮ್ ತೊಗೊಳ್ತಾರೆ ಅವರು. ಫಸ್ಟ್ 21 days ಅಂತ ಹೇಳ್ತಾರೆ, ಬಟ್ ಅದು 21 days ಆಗ್ಬೋದು, 1 month ಆಗ್ಬೋದು, 2 months ಆಗ್ಬೋದು, ಗೊತ್ತಿಲ್ಲ. ರಿಜಿಸ್ಟ್ರೇಷನ್ ಎಲ್ಲ ಆಗಿ ನಿಮ್ಮ ಪೇಪರ್ಸ್ ಎಲ್ಲ ನಿಮ್ಮ ಹೆಸರಿಗೆ ಬಂದಮೇಲೆ ನೀವು ಪೇಪರ್ಸು ಮತ್ತು ಬ್ಲೂ ಪ್ರಿಂಟ್ನ ತೊಗೊಂಡು ಹೋಗಿ ಕಾರ್ಪೊರೇಷನ್ ಆಫೀಸಲ್ಲಿ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಅಪ್ಲೈ ಮಾಡಿ ಬರಬೇಕಾಗುತ್ತೆ. ಪರ್ಮಿಷನ್ ಬಂದರೆ ಮುಗೀತು, ಸೈಟು ಸಿಕ್ತು, ರಿಜಿಸ್ಟ್ರೇಷನ್ನು ಆಯಿತು, ಬ್ಲೂ ಪ್ರಿಂಟು ಆಯಿತು, ನಿಮ್ಮದು ಮನೆಯದು ಪ್ಲ್ಯಾನು ರೆಡಿಯಾಗಿದೆ, ಆಮೇಲೆ ಪರ್ಮಿಷನ್ನು ಸಿಕ್ಬಿಟ್ಟಿದೆ. ಇನ್ನೇನು ಕೆಲಸ, ಗುದ್ಲಿ ಪೂಜೆ ಮಾಡೋದು, ಮನೆ ಕಟ್ಟೋದು. ಗುದ್ಲಿ ಪೂಜೆ ಮಾಡಿದ ಮೇಲೆ ಮನೆ ಹೇಗೆ ಶುರು ಮಾಡ್ತಾರೆ, ಫಸ್ಟ್ ಏನು ಮಾಡ್ತಾರೆ, ಆಮೇಲೆ ಏನು ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ನನ್ನ ವೀಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಹೊಸ ಚಾನಲ್ಲು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.